ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಹೊಸದ್ರಲ್ಲಿ ಅಗಸ ಗೋಣಿ ಎತ್ತೊಗದ್ನಂತೆ. ಅಕ್ಕ ಅಕ್ಕ, ಬೇಗ ಬೇಗ ಬಾಕ್ಕ ಇಲ್ಲಿ. ಏನೋ ರಾಮು, ಬೇಗ ಬೇಗ ಹೇಳು, ನನಗೆ ಬೇಕಾದಷ್ಟು ಕೆಲಸ ಇದೆ. ಅಯ್ಯೋ ಅದೇನಕ್ಕ, ಕೆಲಸ ಕೆಲಸ ಅಂತ ಯಾವಾಗಲೂ ಒದ್ದಾಡ್ತಾನೆ ಇರ್ತೀಯ. ಸ್ವಲ್ಪ ಸಮಾಧಾನವಾಗಿ ಬಾ, ಇಲ್ಲಿ ಕೂತ್ಕೋ, ಮಾತಾಡೋಣ. ಅಯ್ಯೋ ಚೆನ್ನಾಗಿ ಹೇಳ್ತೀಯ ಕಣೋ. ಇವತ್ತು ನನಗೆ ಆಫೀಸಿಗೆ ರಜಾ ಅಂತ ತಿಳ್ಕೊಂಡೋ ಏನೋ ನಮ್ಮ ಮನೆ ಕೆಲಸದವಳು ಅವಳ ಕೆಲಸಕ್ಕೆ ಚಕ್ಕರ್ ಹಾಕ್ಬಿಟ್ಟಿದ್ದಾಳೆ. ನಾನು ಭಾವ ಹೆಲ್ಪ್ ಮಾಡ್ತೀವಿ ಇವತ್ತು. ಕೆಲಸ ಮುಗಿಸಿದ್ರಾಯ್ತು, ನೀನೇನು ಯೋಚನೆ ಮಾಡಬೇಡ. ಹಾಂ ಸರಿ, ಅದೇನು ನೀನು ಅಷ್ಟು ಆತರವಾಗಿ ಬೇಗ ಬಾಕ್ಕ ಅಂತ ಕರೆದಿದ್ದು, ಅದು ಹೇಳು ಮೊದಲು. ಅಕ್ಕ ಅಕ್ಕ, ಅಲ್ಲಿ ನೋಡಕ್ಕ, ಎದುರು ಮನೆ ಆ ಕೆಲಸದವನಿದಾನಲ್ಲ, ಅವನು ಹೇಗೆ ಕೆಲಸ ಮಾಡ್ತಿದ್ದಾನೆ ನೋಡು. ಗಿಡಗಳಿಗೆಲ್ಲ ನೀರನ್ನು ಹಾಕ್ತಾನೆ ಇಲ್ಲ, ಚುಂಪಿಸ್ತಾ ಇದ್ದಾನೆ. ಮತ್ತೆ ಅಲ್ಲಿ ನೋಡು, ಕೆಳಗೆ ಬಿದ್ದಿರೋ ಕಸನ ತೆಗೆದು ತೊಳಿತಾ ಇಲ್ಲ, ಒಟ್ಟಿಗೆ ಬಕೆಟ್ನಲ್ಲಿ ನೀರನ್ನ ಕೊಚ್ಚಿಸ್ತಾ ಇದ್ದಾನೆ. ಪರಕೆನ ಅಪ್ಪಿತಪ್ಪಿನೂ ಮುಟ್ತಾ ಇಲ್ಲ. ಅದು ನೋಡಿ ನನಗೆ ನಗು ಬರ್ತಿದೆ ಕಣಕ್ಕ, ನಿನಗೂ ತೋರ್ಸೋಣ ಅಂತ ಕರೆದೆ. ಹಾ ಸರಿ ಆಯ್ತು. ಅಲ್ಲ ರಾಮು, ಇವನು ಮುಂಚೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಗೊತ್ತಾ? ಈಗ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತಲೇ ನನಗೆ ಆಶ್ಚರ್ಯ ಆಗ್ತಿದೆಪ್ಪ. ನಮ್ಮ ಕಾಲೇಜಲ್ಲೂ ಒಬ್ಬನಿದಾನ ಕೆಲಸಕ್ಕೆ ಸೇರಿದ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಈಗ ಕೆಲಸನೇ ಮಾಡಲ್ಲ ಅಂತೀನಿ, ಶುದ್ಧ ಸೋಂಬೇರಿ ಆಗ್ಬಿಟ್ಟಿದ್ದಾನೆ. ಹಾಂ, ಹೊಸದ್ರಲ್ಲಿ ಅಗಸ ಗೋಣಿ ಎತ್ತು ಒಗದ ಅನ್ನೋ ಹಾಗೆ ಇವ್ರ ಬದುಕೆಲ್ಲ ಆಯಿತು. ಇಂಥವ್ರನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ ಕಣೋ. ಹೊಸದ್ರಲ್ಲಿ ಅಗಸ ಗೋಣಿ ಎತ್ತು ಒಗದ, ಚೆನ್ನಾಗಿದೆ ಕಣಕ್ಕ ಗಾದೆ ಕೇಳೋದಕ್ಕೆ. ಅಕ್ಕ, ಅಗಸ ಗೋಣಿನ ಯಾರ ಮೇಲೆ ಎತ್ತು ಒಗದ, ಏನು ಕತೆ, ಸ್ವಲ್ಪ ವಿವರವಾಗಿ ಹೇಳಕ್ಕ. ಅಯ್ಯೋ, ಯಾರ ಮೇಲೆ ಯಾಕೆ ಎತ್ತಿ ಒಗಿತಾನೆ ಕಣೋ, ಕಲ್ಲಿನ ಮೇಲೆ ಒಗ್ದ. ಹಾಗಾದ್ರೆ ಈ ಗಾದೆ ಹೇಗೆ ಹುಟ್ಕೊಂಡಿರ್ಬೋದು? ಹಾಂ, ನನಗನ್ಸುತ್ತೆ ಹಿಂದೆ ಯಾರೋ ಒಬ್ಬ ಅಗಸ ಬಟ್ಟೆ ಒಗೆಯೋ ವೃತ್ತಿನ ಶುರು ಮಾಡ್ಕೊಂಡ ಅಂತ ಕಾಣಿಸುತ್ತೆ. ಚೆನ್ನಾಗಿ ಬಟ್ಟೆಗಳನ್ನು ಒಗೆದು ಕಷ್ಟಪಟ್ಟು ದುಡ್ಡು ಸಂಪಾದಿಸಿ ಬದುಕೋ ದಾರಿನ ಕಂಡುಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಸರಿ, ಅನೇಕರಂತೆ ಇವನೂ ಒಂದು ವೃತ್ತಿನ ಕಂಡುಕೊಂಡು ಬದುಕ್ತಿದ್ದ ಅನ್ನೋ, ಅದರಲ್ಲೇನು ವಿಶೇಷ? ಹಾಗಲ್ಲ, ಬಟ್ಟೆ ಒಗೆಯೋ ವೃತ್ತಿನೇ ಕೈಗೊಂಡಿರೋ ಅನೇಕ ಅಗಸರು ಇವನಂತೆ ಇದ್ದೇ ಇರ್ತಾರಲ್ಲ. ಅದಕ್ಕೆ ಎಲ್ರಿಗಿಂತ ಚೆನ್ನಾಗಿ ಒಗೆದು ಇಸ್ತ್ರಿ ಮಾಡಿ ಸಕಾಲಕ್ಕೆ ಬಟ್ಟೆಗಳನ್ನ ತಲುಪಿಸ್ಬೇಕಾದವ್ರಿಗೆ ತಲುಪಿಸಿದ್ರೆ ಆಹಾ ಇವನೆಷ್ಟು ಒಳ್ಳೆ ಕೆಲಸಗಾರ ಅಂತ ಜನಕ್ಕೆಲ್ಲ ಮೆಚ್ಚುಗೆ ಆಗುತ್ತೆ. ಎಲ್ಲರೂ ಅವನನ್ನು ಹೊಗಳ್ತಾರೆ. ಅವನ ವ್ಯಾಪಾರನೂ ದಿನದಿಂದ ದಿನಕ್ಕೆ ಬೆಳೆಯುತ್ತಲ್ವಾ? ಹೌದಕ್ಕ, ಅವಾಗ ಎಷ್ಟೇ ಅಗಸರಿದ್ರು ಚೆನ್ನಾಗಿ ಒಗೆಯೋರನ್ನೇ ಹುಡುಕೊಂಡು ಹೋಗ್ತೀವಲ್ವಾ. ಆದರೆ ಇವನೇ ತುಂಬ ಚೆನ್ನಾಗಿ ಒಗೆಯೋದು ಅಂತ ಜನಕ್ಕೆ ಗೊತ್ತಾಗೋದು ಹೇಗೆ? ಅದಕ್ಕೆ ಇವನೇನು ಮಾಡ್ದ, ಎಲ್ಲ ಬಟ್ಟೆಗಳನ್ನು ಕಲ್ಲಿನ ಮೇಲೆ ಎತ್ತಿ ಎತ್ತಿ ಒಗೆದು ಜೋರು ಶಬ್ದ ಕೇಳಿಸ್ಬೇಕು ಹಾಗೆ ಮಾಡಿ ಹೊಳೆ ಎಲ್ಲ ಹೋಗಿಸ್ತಿದ್ದ ಅನ್ಸುತ್ತೆ. ಕೊನೆಗೆ ಗೋಣಿ ಚೀಲ ಕೂಡ ಎತ್ತಿ ಎತ್ತಿ ಒಗಿತಿದ್ದಿರ್ಬೋದು. ಅಕ್ಕ, ಗೋಣಿ ಚೀಲನ ಎತ್ತೊಗೆಯೋದು ಎಷ್ಟೊಂದು ಕಷ್ಟ ಅಲ್ವಾ? ಅದಂತೂ ನೀರಿಗೆ ಬಿದ್ದುಬಿಟ್ರೆ ಮುಗೀತು, ಎಷ್ಟು ಭಾರ ಆಗುತ್ತೆ ಗೊತ್ತಾ? ಅಬ್ಬಾ, ಇವನು ಗೋಣಿ ಚೀಲಾನೂ ಎತ್ತಿ ಎತ್ತಿ ಒಗಿತಾನಲ್ಲಪ್ಪ. ಇವನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಇವನಿಗೆ ನಮ್ಮನೆ ಬಟ್ಟೆ ಎಲ್ಲ ಒಗೆಯಕ್ಕೆ ಕೊಡೋಣ ಅಂತ ಜನಕ್ಕೆ ಅನ್ಸೋದಿಲ್ವಾ ಹೇಳು? ತನ್ನ ವ್ಯಾಪಾರ ಕುದುರಿಸ್ಕೋಬೇಕು, ತಾನು ಎಲ್ರಿಗಿಂತೂ ಒಳ್ಳೆ ಕೆಲಸಗಾರ ಅಂತ ಹೊಗಳಿಸ್ಕೋಬೇಕು ಅಂತಲೂ ಮಾಡಿರ್ಬೋದಲ್ವಾ? ಸರಿ, ವ್ಯಾಪಾರ ಕುದುರಿದ ಮೇಲೆ ಒಳ್ಳೆ ಅಗಸ ಅಂತ ಜನ ಮೆಚ್ಚುಗೆನೂ ಬಂದ ಮೇಲೆ ತನ್ನ ಸಮಾನ ಇಲ್ಲ ಅನ್ನೋ ಅಹಂಕಾರನೂ ತಲೆಗೇರಿರಬೇಕು. ಕ್ರಮೇಣ ಬಟ್ಟೆ ಒಗೆಯೋದ್ರ ಕಡೆನೂ ಮುಂಚೆ ಇದ್ದಂಥ ಆಸಕ್ತಿ ಶ್ರದ್ಧೆ ಕಳ್ಕೊಂಡಿರ್ಬೇಕು. ಬೇಗ ಬೇಗ ಬಟ್ಟೆ ಹತ್ಲ ಕಡೆಗೆ ಒಗೆದು ಹಾಕಿ ನೀರಲ್ಲಿ ಅದ್ದಿ ಹಾಗೆ ಹೀಗೆ ಹಾಕಿರ್ಬೇಕು. ಹೇಗೋ ಕೆಲಸ ಮುಗಿಸಿದ್ರೆ ಸಾಕು ಅಂತ. ಗೋಣಿ ಚೀಲನಂತೂ ಖಂಡಿತ ಎತ್ತಿ ಒಗೆಯೋದಕ್ಕೆ ಹೋಗಿರಲ್ಲ ಅಲ್ವನಕ್ಕ? ಮುಟ್ಟಕ್ಕೆ ಹೋಗಿರೋದಿಲ್ಲ. ಈ ಅಗಸನ ಇಂಥ ವರ್ತನೆ ನೋಡಿ ಜನ ಆಡ್ಕೊಂಡಿರ್ಬೋದು ಅವಾಗ. ಹೊಸದರಲ್ಲಿ ಅಗಸ ಗೋಣಿ ಎತ್ತು ಒಗದನಂತೆ ಅಂತ. ಕ್ರಮೇಣ ಅದು ಜನರ ಬಾಯಿಂದ ಬಾಯಿಗೆ ಬಂದು ಗಾದೆ ರೂಪ ತಾಳಿರ್ಬೇಕು ಕಣ. ಗಾದೆ ಗದ್ದಿಗೆ ಏರ್ತು. ಹ್ಮ್ ಅಕ್ಕ,
ಈ ಅಗಸನ ಹಿರಿಮೆ ಬಗ್ಗೆ ನಾವು ಚಿಕ್ಕೋರಿದ್ದಾಗ ಅಣ್ಣ ಒಂದು ಹಾಡು ಹೇಳ್ತಿದ್ರಲ್ವಾ, ಅದೇ ನೀನು ಜೊತೆನಲ್ಲಿ ಹೇಳ್ತಿದ್ಯಲ್ಲಕ್ಕ. ಯಾವ ಹಾಡಕ್ಕ ಅದು? ನಿಂಗೆ ಜ್ಞಾಪಕ ಇದೆಯಾ? ಹಾ ಜ್ಞಾಪಕ ಇಲ್ಲದೆ ಏನೋ, ಅಗಸಾನಿಂದಲೇ ಜನಕ್ಕೆಲ್ಲ ಸೊಗಸು ಕಾಣ್ಲಾ ಅಂತ. ಅದು ಕಂಸವಧೆ ರಂಗನಾಟಕದಲ್ಲಿ ಗುಬ್ಬಿ ವೀರಣ್ಣ ಮತ್ತು ಬಿ ಜಯಮ್ಮ ಅವರು ದೊಡ್ಡ ಶ್ರೇಷ್ಠ ರಂಗಕಲಾವಿದರು ಕಣೋ. ಅವರು ಹಾಡಿರೋ ಹಾಡು. ಅಗಸ ತನ್ನ ಹೆಂಡತಿ ಅಗಸಗಿತ್ತಿನ ಈ ಹಾಡು ಹೇಳ್ತಾ, ಮಹಾರಾಜರ ಮನೆಗೋಗಿ ಮರ್ವಾದೆ ತಕ್ಕಂಬರನ್ ಬಾರಿ ಹುಡುಗಿ ಅಂತ ಪ್ರೇಮದಿಂದ ಕರಿತಾನೆ ಕಣೋ. ಗಂಡ ಹೆಂಡತಿಯ ಸರಸ ಸಂಭಾಷಣೆ ಕೂಡ ಇಲ್ಲಿ ನಾವು ಕಾಣ್ಬಹುದು. ನಾನು ಈ ಹಾಡನ್ನು ಹಾಡ್ತಿದ್ದೆ ಕಣೋ. ಅಣ್ಣನ ಜೊತೆ ರಂಗನಾಟಕನೂ ಒಂದ್ಸಲ ಮಾಡಿದ್ದೆ. ಅದೆಲ್ಲ ಇರ್ಲಿ ಕಣಕ್ಕ. ಈಗ ಈ ಗಾದೆಯ ಅಂತರಂಗ ಏನಿರ್ಬೋದು? ಹೊಸದರಲ್ಲಿ ಅಗಸ ಗೋಣಿ ಎತ್ತಿ ಒಗೆದ ಅನ್ನೋ ಗಾದೆನ ವ್ಯಕ್ತಿಗಳು ಕೆಲಸ ಮಾಡೋ ರೀತಿ ನೀತಿಗಳನ್ನ, ಅವರ ವರ್ತನೆಗಳನ್ನ ಗಮನಿಸಿ ಬಳಸ್ತಾರೆ ಕಣೋ. ನಾವು ಈಗಾಗಲೇ ಮಾತಾಡಿದ ಅಗಸನ್ ಥರ ಪ್ರಾರಂಭದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಕ್ರಮೇಣ ಕೆಲಸದ ಗುಣಮಟ್ಟ ಕಡಿಮೆ ಮಾಡ್ತಾ ಹೋಗೋರನ್ನ ನೋಡಿ ಈ ಗಾದೆ ಹೆಚ್ಚಾಗಿ ಬಳಕೆ ಆಯಿತು ಅನ್ಬೋದು. ಮತ್ತೆ ಅಕ್ಕ, ಕೆಲವರು ವರ್ತನೆಗಳನ್ನ ನೋಡಿದಾಗ್ಲೂ ಇದು ತುಂಬಾ ನಿಜ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಣಕ್ಕ. ತನ್ನ ಕೆಲಸ ಆಗೋವರೆಗೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾನೆ. ಕ್ರಮೇಣ ಎಷ್ಟು ಬೇಕೋ ಅಷ್ಟು ಮಾತು, ಎಲ್ಲಾದ್ರೂ ಕಂಡ್ರು ಕಾಣ್ದವನಾಗಿ ಹೊಟ್ಟೆ ಹೋಗ್ತಾನೆ. ರಾಮು, ಈ ಮನುಷ್ಯ ಸಂಬಂಧಗಳಿಗಂತೂ ಇದು ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ ಕಣ. ಹೊಸದಾಗಿ ಮನೆ ಕುಟುಂಬದ ಸದಸ್ಯರಾಗಬಹುದು, ಅಂದರೆ ಸೊಸೆ, ಅಳಿಯ, ಬೀಗರು ಇತ್ಯಾದಿ. ಆಫೀಸುಗಳಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದವ್ರು ಆಗಬಹುದು, ಬಡ್ತಿ ಹೊಂದಿದವ್ರು ಆಗಬಹುದು. ಶಾಲೆ ಕಾಲೇಜುಗಳಿಗೆ ಹೊಸದಾಗಿ ಸೇರಿದ ವಿದ್ಯಾರ್ಥಿಗಳು, ಅಧ್ಯಾಪಕರು, ಹೀಗೆ ಅನೇಕ ಕಡೆಗಳಲ್ಲಿ ನಾವು ಗಮನಿಸ್ಬೋದು. ಪ್ರಾರಂಭದಲ್ಲಿ ಎಲ್ಲರನ್ನೂ ಮೆಚ್ಚಿಸ್ಬೇಕು, ಎಲ್ಲರಿಂದಲೂ ತಾನು ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಚೆನ್ನಾಗಿ ವರ್ತಿಸ್ತಾ ಇರ್ತಾರೆ. ಕ್ರಮೇಣ ನಿಜವಾದ ಬುದ್ಧಿ ತೋರಿಸ್ಬಿಡ್ತಾರಲ್ವನಕ್ಕ. ಅಂತ ಸಂದರ್ಭಗಳಲ್ಲೇ ಅಂತ ಬದಲಾವಣೆಗಳನ್ನ ಗಮನಿಸೇನೋ ಏನೋ, ಹೇಗಿದ್ದವ್ರು ಹೇಗಾದ್ರಪ್ಪ, ಹೇಗ್ ಕೆಲಸ ಮಾಡ್ತಿದ್ದವರು ಹೀಗ ಈ ಕೆಲಸ ಮಾಡೋದು ಎಲ್ಲ ಎಲ್ಲಿ ಹೋಯ್ತು, ಆಹಾ ಹೊಸದರಲ್ಲಿ ಅಗಸ ಗೋಣಿ ಎತ್ತು ಒಗದ ಅನ್ನೋ ಹಾಗಾಯ್ತಲ್ಲ ಅಂತೆಲ್ಲ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಹೊಸ ಎಂಟ್ರಿ ತಗೊಂಡವರೆಲ್ಲ ಹೀಗೆ ಇರ್ತಾರೆ, ವರ್ತಿಸ್ತಾರೆ ಅಂತಾನೂ ಹೇಳಕ್ ಆಗಲ್ಲ ಅಲ್ವೇನಕ್ಕ? ಖಂಡಿತ ಸರಿಯಾಗಿ ಹೇಳಿದೆ ರಾಮು. ಕೆಲವರಂತೂ ಎಷ್ಟು ಚೆನ್ನಾಗಿರ್ತಾರೆ ಅಂತ, ಹೊಸ ಎಂಟ್ರಿ ತಗೊಂಡಿದ್ದ ದಿನ ಹೇಗಿದ್ರು ಜೀವಮಾನ ಪೂರ್ತಿ ಹಾಗೇ ಇರ್ತಾರೆ, ಹಾಗೇ ವರ್ತಿಸ್ತಾ ಇರ್ತಾರೆ. 6ಕ್ಕೂ ಏರಲ್ಲ, 3ಕ್ಕೂ ಇಳಿಯಲ್ಲ ಅನ್ನೋ ಹಾಗೆ ಒಂದೇ ಸಮನಾಗಿರ್ತಾರೆ. 4-5ರಲ್ಲೇ ಇರ್ತಾರಲ್ವೇನಕ್ಕ? ಮತ್ತೆ ಇದ್ರ ಬಗ್ಗೆನೇ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಾರೆ. ಅವರು ದೊಡ್ಡ ದಾರ್ಶನಿಕರು, ಕವಿ. ಏನ್ ಹೇಳಿದಾರೆ ಗೊತ್ತಾ? ಮನುಷ್ಯ ಸ್ವಭಾವ ಹೇಗಿರಬೇಕು ಅಂತನ್ಬಿಟ್ಟು, ಸ್ಮಿತವಿರಲಿ ವದನದಲ್ಲಿ, ಹಿತವಿರಲಿ ವಚನದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತನ್ಬಿಟ್ಟು. ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಕಾಲೇಜ್ಗೆ ಹೋಗ್ಬೇಕು, ಈಗ ಸ್ಪೆಷಲ್ ಕ್ಲಾಸ್ ಇದೆ ಅನ್ನೋದೇ ಮರ್ತೋಯ್ತು ನೋಡು. ಬೇಗ ತಿಂಡಿ ಕೊಡಕ್ಕ ಪ್ಲೀಸ್. ಏನ್ ತಿಂಡಿ? ವೆಣ್ ಪೊಂಗಲ್, ಸಕ್ಕರೆ ಪೊಂಗಲ್. ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು. ಬೇಗ ಕೊಡಕ್ಕ. ತಟ್ಟೆ ತಗೋ, ನಿನ್ ಭಾವನ್ನು ಕರಿ. ಭಾವ, ಓ ಮೈ ಡಿಯರ್ ಭಾವ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.